Okay, so welcome back to the new video. So in this today's class, we will be discussing about one more important chapter of plant physiology. So here in the plant physiology, we will be discussing about the first chapter, that is the photosynthesis, right? ಸೊ ಫೋಟೋಸಿಂಥಸಿಸ್ ಚಾಪ್ಟರ್ಗೆ ಸಂಬಂಧಪಟ್ಟಿರುವ ಕ್ವಶನ್, ಮೊದಲನೆಯ ಕ್ವಶನ್ 2024ರ CET ನಲ್ಲಿ ಅಪಿಯರ್ ಆಗಿರುವಂತಹ ಪ್ರಶ್ನೆಯನ್ನು ಡಿಸ್ಕಷನ್ ಮಾಡೋಣ. ಮ್ಯಾಚ್ ದ ಪಿಗ್ಮೆಂಟ್ ಗಿವನ್ ಇನ್ ದ ಲಿಸ್ಟ್ 1 ವಿತ್ ದೇರ್ ಕಲರ್ ಇನ್ ದ ಕ್ರೊಮ್ಯಾಟೋಗ್ರಾಮ್ ಗಿವನ್ ಇನ್ ದ ಲಿಸ್ಟ್ 2. ಓಕೆ, ಸೊ ಒಂದು ಕ್ರೊಮ್ಯಾಟೋಗ್ರಾಮ್ ಒಂದು ಡೈಗ್ರಾಮ್ ಅನ್ನ ನಮಗೆ NCERT ಅಲ್ಲಿ ತೋರಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿರುವ ಪಿಗ್ಮೆಂಟಿಗೂ ಮತ್ತು ಆ ಕಲರ್ ಯಾವುದನ್ನ ಇಂಡಿಕೇಟ್ ಮಾಡುತ್ತೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಹೇಳ್ಬೇಕು. ಅಂದ್ರೆ ನಾವು ಒಂದು ಕ್ರೊಮ್ಯಾಟೋಗ್ರಾಮ್ ಒಂದು ಡೈಗ್ರಾಮ್ ತೋರಿಸಿದ್ದಾರೆ. ಸೊ ಸೊ ಇಫ್ ದಿಸ್ ಇಸ್ ದ ಕ್ರೊಮ್ಯಾಟೋಗ್ರಾಮ್ ಡೈಗ್ರಾಮ್, ಅದರಲ್ಲಿ ಏನಂತಂದ್ರೆ ಬೇರೆ ಬೇರೆ ಕಲರ್ ನ ನಮಗೆ ವಾಟ್ ಯು ಸೇ ಕಲರ್ ಗೆ ಸಂಬಂಧಪಟ್ಟಿರುವ ಹಾಗೆ ಬೇರೆ ಬೇರೆ ಕಲರ್ ಬ್ಯಾಂಡ್ಸ್ ಗಳೆಲ್ಲ ಬಂದಿತ್ತು. ಸೊ ಕಲರ್ ಬ್ಯಾಂಡ್ಸ್ ಗಳು ಬಂದಿದೆ ಅಂದ್ರೆ ಅದರ ಅರ್ಥ ಆ ಅಲ್ಲಿ ಬೇರೆ ಬೇರೆ ಒಂದು ಪಿಗ್ಮೆಂಟ್ಸ್ ಗಳಿದೆ ಅಂತ. ಓಕೆ, ಬೇರೆ ಬೇರೆ ಪಿಗ್ಮೆಂಟ್ಸ್ ಬೇರೆ ಬೇರೆ ಕಲರ್ ನಿಂದ ಇಂಡಿಕೇಟ್ ಮಾಡಲ್ಪಡ್ತಾ ಇದೆ ಕ್ರೊಮ್ಯಾಟೋಗ್ರಫಿ ಟೆಕ್ನಿಕ್ ನ ಮುಖಾಂತರ. ಸೊ ಅದು ಯಾವ್ದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೇಕಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಪ್ಷನ್ಸ್ ಗಳನ್ನ ನಾವು ಹೋಲಿಕೆ ಮಾಡ್ಬೇಕಾಗತ್ತೆ. ಸೊ ಕ್ಲೋರೋಫಿಲ್ ಬಿ ಯಾವ ತರದ ಸ್ಟ್ರಕ್ಚರ್ ಆಗಿತ್ತು ಅಂತ ನೀವು ನೋಡಿದಾಗ, ಕ್ಲೋರೋಫಿಲ್ ಬಿ ನಮಗೆ ಅಕಸ್ಮಾತ್ ಕ್ರೊಮ್ಯಾಟೋಗ್ರಫಿ ಮಾಡಿದಾಗ ಕ್ಲೋರೋಫಿಲ್ ಬಿ ಕಂಟೆಂಟ್ ಪಿಗ್ಮೆಂಟ್ ಆ ಒಂದು ಲೀಫ್ ನಲ್ಲಿ ಅಥವಾ ಸ್ಟ್ರಕ್ಚರ್ ನಲ್ಲಿ ಇದ್ರೆ, ಆ ಒಂದು ಕ್ಲೋರೋಫಿಲ್ ಬಿ ಯಾವ ಕಲರ್ ಇಂದ ಇಂಡಿಕೇಟ್ ಆಗ್ತಿತ್ತು ಅಂತ ನೋಡಿದಾಗ ಅದು ಯೆಲ್ಲೋ ಗ್ರೀನ್ ಸ್ಟ್ರಕ್ಚರ್ ಇಂದ ಇಂಡಿಕೇಟ್ ಆಗಿರೋದನ್ನ ನೀವು ಬುಕ್ ಅಲ್ಲಿ ನೋಟಿಸ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಕ್ಲೋರೋಫಿಲ್ ಬಿ ನ ನೀವು ಅಕಸ್ಮಾತ್ ಇದಕ್ಕೆ ಮ್ಯಾಚ್ ಮಾಡೋದಾದ್ರೆ, ಗೆ ಮ್ಯಾಚ್ ಮಾಡೋದಾದ್ರೆ, ಕ್ಯಾರೋಟಿನಾಯ್ಡ್ಸ್ ವಿಷಯಕ್ಕೆ ಬಂದ್ರೆ ಕ್ಯಾರೋಟಿನಾಯ್ಡ್ಸ್ ಬಂದು ಯೆಲ್ಲೋ ಆರೆಂಜ್ ಕಲರ್ ಅನ್ನ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಅದು ಕೂಡ ಕ್ಲಿಯರ್ ಆಗಿ ನಮಗೆ ಒಂದು ಕ್ರೊಮ್ಯಾಟೋಗ್ರಫಿ ಡೈಗ್ರಾಮ್ ಅಲ್ಲಿ ಕಾಣಿಸುತ್ತೆ. ಅಂಡ್ ಕಮಿಂಗ್ ಟು ದ ಥರ್ಡ್ ಒನ್, ಕ್ಲೋರೋಫಿಲ್ ಎ ಯಾವ ತರ ಕಾಣಿಸುತ್ತೆ ಅಂತ ನೋಡಿದಾಗ ಅದು ಗ್ರೀನ್ ಕಲರ್, ದಟ್ ಟು ಬ್ಲೂ ಗ್ರೀನ್ ಕಲರ್ ಕಾಣಿಸುತ್ತೆ. ಓಕೆ, ಅಂಡ್ ಕ್ಸಾಂಥೋಫಿಲ್ ಬಂದು ನಮಗೆ ಯೆಲ್ಲೋ ಕಲರ್ ನಲ್ಲಿ ಕಾಣಿಸುವಂತ ಸ್ಟ್ರಕ್ಚರ್ ಆಗಿದೆ ಕ್ಸಾಂಥೋಫಿಲ್. ಓಕೆ, ಸೊ ಹಾಗಾಗಿ 4 ನ ನಾವು R ಗೆ ಮ್ಯಾಚ್ ಮಾಡಬಹುದು. ಸೊ ಈ ತರದ ಆಪ್ಷನ್ ಯಾವ್ದಿದೆ ಅಂತ ನೋಡಿದಾಗ 1 ಗೆ T ಇರುವಂತ ಆಪ್ಷನ್ ಕೇಳಿದರೆ, 2 ಇದೆ ಅಂದ್ರೆ A ಮತ್ತು B ಅನ್ನ ರಿಮೂವ್ ಮಾಡಬಹುದು. ಉಳಿದಿರುವಂತ C ಮತ್ತು D ನಲ್ಲಿ ಆಪ್ಷನ್ ನೋಡೋದಾದ್ರೆ 1 ಗೆ T ಇದೆ, 2 ಗೆ P ಇರುವಂತಹ ಆಪ್ಷನ್ ನ ನೋಡ್ಬೇಕಾಗಿದೆ. ಓಕೆ, 2 ಗೆ P ಇರುವಂತಹ ಆಪ್ಷನ್ ಬಂದು 2 ಇದೆ. ಓಕೆ, ಥರ್ಡ್ ಒನ್ ಕ್ಲೋರೋಫಿಲ್ ಎ ಯಾವ ತರ ಕಾಣಿಸ್ತಾ ಇದೆ ಅಂದ್ರೆ ಬ್ಲೂ ಗ್ರೀನ್ ಕಲರ್ ಅಂತ ಹೇಳಿದೀವಿ. ಸೊ 3 ಗೆ S ಇರುವಂತಹ ಆಪ್ಷನ್ ಬಂದು C ಆಗಿದೆ. ಸೊ ಹಾಗಾಗಿ ಈ ಆಪ್ಷನ್, ದ ಆಪ್ಷನ್ ನಂಬರ್ C, ಓಕೆ, ಇಸ್ ದ ರೈಟ್ ಒನ್. ನೆಕ್ಸ್ಟ್, ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್, ಮತ್ತೊಂದು ಪ್ರಶ್ನೆ ನೋಡೋಣ. ಅ ಪ್ಲಾಂಟ್ ಈಸ್ ಪ್ರೊವೈಡೆಡ್ ವಿತ್ ಅ ಐಡಿಯಲ್ ಕಂಡೀಷನ್ ಫಾರ್ ಅ ಫೋಟೋಸಿಂಥಸಿಸ್ ಅಂಡ್ ಸಪ್ಲೈಡ್ ವಿತ್ ಐಸೋಟೋಪ್ 14, ಓಕೆ, ಕಾರ್ಬನ್ ನಂಬರ್ 14. ಆ ಐಸೋಟೋಪ್ ಇಂದ ಅದನ್ನ ಏನ್ ಮಾಡಿದಾರಂತೆ, ಕೋಟ್ ಮಾಡಿದ್ದಾರೆ. ವೆನ್ ದ ಪ್ರಾಡಕ್ಟ್ ಆಫ್ ದ ಪ್ರೊಸೆಸ್ ಆರ್ ಅನಲೈಸ್ಡ್ ಕೇರ್ಫುಲಿ, ವಾಟ್ ವುಡ್ ಬಿ ದ ನೇಚರ್ ಆಫ್ ದ ಪ್ರಾಡಕ್ಟ್ ಅಂತ ಕೇಳಿದ್ದಾರೆ. ಅಂದ್ರೆ ಒಂದು ಪ್ಲಾಂಟ್ ಗೆ ಏನೆಲ್ಲ ಐಡಿಯಲ್ ಕಂಡೀಷನ್ಸ್ ಗಳು ಬೇಕು, ವಾಟರ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು, ಸನ್ಲೈಟ್ ಬೇಕು, ಅದೆಲ್ಲವನ್ನು ಕೊಡೋದು ಫೋಟೋಸಿಂಥಸಿಸ್ ಮಾಡೋದಕ್ಕೆ. ಮತ್ತು ಒಂದು ಐಸೋಟೋಪ್ ಕೂಡ ನೀವು ಸಪ್ಲೈ ಮಾಡಿದಿರಿ, ಅಂದ್ರೆ ಕಾರ್ಬನ್ ಸೋರ್ಸ್ ಬಂದು ಕಾರ್ಬನ್ ನಂಬರ್ 14 ಇರುವಂತಹ ಒಂದು ಐಸೋಟೋಪ್ ಅನ್ನ ಇಲ್ಲಿ ಕಳಿಸಿದ್ರಿ. ಅಂಡ್ ದ ಪ್ರಾಡಕ್ಟ್ಸ್ ಆರ್ ಪ್ರೊಸೆಸ್ಡ್. ಸೊ ಒಂದು ಪ್ರಾಡಕ್ಟ್ ಬಂದ ನಂತರ ಅಲ್ಲಿರುವ ಪ್ರಾಡಕ್ಟ್ ನಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಅವ್ರು ಕೇಳ್ತಿದ್ದಾರೆ. ಸೊ ಹಾಗಾದ್ರೆ ಆಪ್ಷನ್ಸ್ ಗಳನ್ನ ನೋಡೋದಾದ್ರೆ, ಆಪ್ಷನ್ಸ್ ನಲ್ಲಿ ನಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ರೆ ಬೋತ್ ಗ್ಲೂಕೋಸ್ ಅಂಡ್ ಆಕ್ಸಿಜನ್ ಆರ್ ಲೇಬಲ್ಡ್ ಅಂತ. ಸೊ ಅಲ್ಲಿ ನಮ್ಗೆ ಗ್ಲೂಕೋಸ್ ನಲ್ಲಿ ಮತ್ತು ಆಕ್ಸಿಜನ್ ನಲ್ಲಿ ಬಂದಿರುವಂತಹ ಕಾರ್ಬನ್ ಏನಿದೆಯಲ್ಲ, ಅದು ಗ್ಲೂಕೋಸ್ ಏನಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆಯಾ ಅಂತ ನೋಡಿದ್ರೆ ಯೂಶುವಲಿ ದಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ನಾಟ್ ವಾಟ್ ಯು ಸೇ. ಗ್ಲೂಕೋಸ್ ಗಾದ್ರೆ ಕಾರ್ಬನ್ ಲೇಬಲ್ ಆಗಿದೆ, ಆಕ್ಸಿಜನ್ ನಲ್ಲಿ ಯಾವುದೇ ತರದ ಕಾರ್ಬನ್ ಬರೋದಿಲ್ಲ ಅಂದ್ಮೇಲೆ ಕಾರ್ಬನ್ ಶೋ ಮಾಡುವಂತಹ ಕಂಟೆಂಟ್ ಇರೋದಿಲ್ಲ. ಸೊ ಹಾಗಾಗಿ ಒಂದು ಆಪ್ಷನ್ ಸರಿ ಅನ್ಸಿದ್ರೆ ಇನ್ನೊಂದು ಆಪ್ಷನ್ ಸರಿ ಇಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ರಾಂಗ್. ಓನ್ಲಿ ಗ್ಲೂಕೋಸ್ ಅಂಡ್ ಆಕ್ಸಿಜನ್ ಆರ್ ನಾರ್ಮಲ್ ಅಂತ ಹೇಳಿದರೆ, ಗ್ಲೂಕೋಸ್ ನಾರ್ಮಲ್ ಆಗಿರೋದಿಲ್ಲ. ಅಲ್ಲಿ ಐಸೋಟೋಪ್ ಗ್ಲೂಕೋಸ್ ನ ಕಾಂಟ್ರಿಬ್ಯೂಟ್ ಮಾಡಿದೆ. ಅಂದ್ರೆ C6H12O6 ಅಂತ ನಾವೇನ್ ತೋರಿಸ್ತಾ ಇದೀವಿ, ಅದರಲ್ಲಿ ಆ ಗ್ಲೂಕೋಸ್ ನಲ್ಲಿ ಒಂದು ಕಾರ್ಬನ್ ಅಥವಾ ಈ ಕಾರ್ಬನ್ ಗಳು ಏನಿದೆ ಅದು C14 ಇಂದ ಲೇಬಲ್ ಆಗಿರುವಂತವಾಗಿರ್ತವೆ. ಸೊ ಹಾಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ನೆಕ್ಸ್ಟ್ ನಾವು ಮೂರನೇ ಪ್ರಶ್ನೆ, ಬೋತ್ ಗ್ಲೂಕೋಸ್ ಅಂಡ್ ಆಕ್ಸಿಜನ್ ಅಂಡ್ ನಾರ್ಮಲ್ ಅಂತ ಹೇಳಿದರೆ ಸೇಮ್. ನೋ, ದಿಸ್ ಈಸ್ ಆಲ್ಸೋ ಅಗೇನ್ ಗ್ಲೂಕೋಸ್ ಅನ್ನ ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದಾರೆ.
ಓನ್ಲಿ ಗ್ಲೂಕೋಸ್ ಇಸ್ ಲೇಬಲ್ಡ್ ಅಂಡ್ ಆಕ್ಸಿಜನ್ ಇಸ್ ನಾರ್ಮಲ್ ಅಂತ ಹೇಳಿದ್ರೆ, ಸೊ ಇಲ್ಲಿ ನಾವು ಗ್ಲೂಕೋಸ್ ಬೇಕೇ ಬೇಕು. ಆಕ್ಸಿಜನ್ ನಲ್ಲಿ ಯಾವುದೇ ಕಾರ್ಬನ್ ಡೈಆಕ್ಸೈಡ್ ಲೇಬಲ್ ಆಗಿರುವಂತಹ ಅವಶ್ಯಕತೆನೇ ಬರಲ್ಲ, ಬಿಕಾಸ್ ಅಲ್ಲಿ ದೇರ್ ಇಸ್ ನೋ ಕಾರ್ಬನ್ ಸೋರ್ಸ್ ಇನ್ ಆಕ್ಸಿಜನ್. ಓಕೆ, O2 ಪ್ಯೂರ್ ಆಗಿರೋದ್ರಿಂದ ಅಲ್ಲಿ ಯಾವುದೇ ಕಾರ್ಬನ್ ಲೇಬಲ್ ಮಾಡುವಂತಹ ಅವಶ್ಯಕತೆನೇ ಬರುತ್ತಿಲ್ಲ, ಅದು ಮಿಂಗಲ್ ಆಗಲ್ಲ. ಸೊ ಗ್ಲೂಕೋಸ್ ಇದೆ, ಗ್ಲೂಕೋಸ್ ನಲ್ಲಿ ಒಂದು ಬರುವಂತಹ ಕಾರ್ಬನ್ ನಲ್ಲಿ ನಮ್ಗೆ ಏನಂದ್ರೆ ಕಾರ್ಬನ್ 14 ಲೇಬಲ್ ಆಗಿರುವಂತದ್ದು ಕಾಣಿಸುತ್ತೆ. ಅದಕ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್, ಥರ್ಡ್ ಒನ್. ಅಲ್ಲಿ ನಮಗೆ ಕೇಳಲಾಗ್ತಾ ಇದೆ, ಏನು ಪ್ರಶ್ನೆ ಇದೆ ಅಂದ್ರೆ, ಎಸ್, ಇನ್ ಅನ್ ಎಕ್ಸ್ಪೆರಿಮೆಂಟ್ in an experiment demonstrating the evolution of the oxygen in the hydrilla, sodium bicarbonate is added to water in the experiment setup. What would happen if all other conditions are favorable? ಓಕೆ, ಎಲ್ಲ ಕಂಡೀಷನ್ಸ್ ಸರಿಯಾಗಿದ್ದು ನಾವು ಕೊಡ್ತಾ ಇರುವಂತಹ ಒಂದು ವಾಟರ್ ಕಂಟೆಂಟ್ ನಲ್ಲಿ ಸೋಡಿಯಂ ಬೈಕಾರ್ಬೋನೇಟ್ ಅನ್ನ ಆಡ್ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಆಕ್ಸಿಜನ್ ಎವಲ್ಯೂಷನ್ ಆಗ್ತಾ ಇದೆಯಲ್ಲ, ಅದ್ರ ಮೇಲೆ ಏನು ಪರಿಣಾಮ ಬೀರಿರಬಹುದು ಅಂತ ಪ್ರಶ್ನೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾವು ಎಕ್ಸಸ್ ಅಲ್ಲಿ ಏನ್ ಕೊಡ್ತಾ ಇದೀವಿ, ನಾರ್ಮಲ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಸಿಗ್ಲೇಬೇಕು. ಓಕೆ, ನಾರ್ಮಲ್ ಆಗಿ ಕಾರ್ಬನ್ ಡೈಆಕ್ಸೈಡ್ ನ ನಾವು ಸಪ್ಲೈ ಮಾಡೇ ಮಾಡ್ತೀವಿ. ಆದ್ರೆ ಅದ್ರ ಜೊತೆಗೆ ವಾಟರ್ ಜೊತೆಗೆ ನಾವು ಎಕ್ಸಸ್ ಆಗಿ ಸೋಡಿಯಂ ಬೈಕಾರ್ಬೊನೇಟ್ ಅನ್ನ ಸಪ್ಲೈ ಮಾಡ್ತಾ ಇದೀವಿ. ಸೊ ಅಂದ್ರೆ ಇಲ್ಲಿನೂ ಕೂಡ ನಾವು ಕಾರ್ಬನ್ ಅನ್ನ ಸಪ್ಲೈ ಮಾಡ್ತಾ ಇದೀವಿ ಎಕ್ಸಸ್ ನಲ್ಲಿ, ಅಲ್ವಾ? ಸೊ ನಾವು ವಾಟರ್ ಅಷ್ಟೇ ಕೊಡ್ಬೇಕಾಗಿತ್ತು, ಸನ್ಲೈಟ್ ಅಷ್ಟೇ ಕೊಡ್ಬೇಕಾಗಿತ್ತು, ಕಾರ್ಬನ್ ಡೈಆಕ್ಸೈಡ್ ಅಷ್ಟೇ ಕೊಡ್ಬೇಕಾಗಿತ್ತು. ಓಕೆ, ಅದೆಲ್ಲವನ್ನೂ ಕೂಡ ನಾರ್ಮಲ್ ಆಗಿ ಏನ್ ಕೊಡ್ಬೇಕು ಅದನ್ನೆಲ್ಲ ಕೊಟ್ಟಿದೀವಿ ನಾರ್ಮಲ್ ಆಗಿ. ಎಲ್ಲವೂ ಫೇವರೇಬಲ್ ಕಂಡೀಷನ್ ಅಲ್ಲೇ ಇದೆ, ಎಲ್ಲವನ್ನೂ ನಾರ್ಮಲ್ ಆಗಿ ಕೊಟ್ಟಿದ್ದೀರಿ. ಬಟ್ ಅದ್ರ ಜೊತೆಗೆ ವಾಟರ್ ನಲ್ಲಿ ಮಿಕ್ಸ್ ಮಾಡಿದ್ರಿ ಸೋಡಿಯಂ ಬೈಕಾರ್ಬೊನೇಟ್. ಸೊ ಹೀಗಾಗಿ ಇಲ್ಲಿ ಏನು ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಎಲ್ಲೋ ಒಂದ್ ಕಡೆ ಹೆಚ್ಚಾಗಿದೆ ಅಂತ ನಮ್ಗೆ ನೇರವಾಗಿ ಕಾಣಿಸ್ತಾ ಇದೆ, ಹೌದಾ? ಸೊ ಹಾಗಾದ್ರೆ ಅದು ರಿಸಲ್ಟ್ ಮೇಲೆ ಏನು ಪರಿಣಾಮ ಬೀರಿರ್ಬೋದು ಅನ್ನೋದನ್ನ ಇಲ್ಲಿ ನಾವು ಓದ್ತಾ ಹೋಗೋಣ. ಸೊ ದ ಫಸ್ಟ್ ಆಪ್ಷನ್ ಹೇಳುತ್ತೆ, ಅಮೌಂಟ್ ಆಫ್ ಆಕ್ಸಿಜನ್ ಎವಾಲ್ಡ್ ಡಿಕ್ರೀಸಸ್ ಆಸ್ ದ ಅವೈಲಬಿಲಿಟಿ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಇನ್ಕ್ರೀಸಸ್ ಅಂತ ಹೇಳಿದ್ದಾರೆ. ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿದೆ ಅನ್ನೋ ಕಾರಣಕ್ಕೆ ಆಕ್ಸಿಜನ್ ಕಡಿಮೆ ಆಗ್ಬೇಕು ಅಂತನೋ ಅಥವಾ ಹೆಚ್ಚಾಗ್ಬೇಕು ಅಂತ ಏನೂ ಇಲ್ಲ. ಸೊ ಹಾಗಾಗಿ ಆ ಇಲ್ಲಿ ನಾವು ಆಕ್ಸಿಜನ್ ಎವಾಲ್ಡ್ ಡಿಕ್ರೀಸಸ್, ಆಕ್ಸಿಜನ್ ಎವಲ್ಯೂಷನ್ ಡಿಕ್ರೀಸ್ ಆಗುತ್ತೆ ಅನ್ನೋದು ರಾಂಗ್ ಆಗುತ್ತೆ. ಬಿಕಾಸ್ ಫೋಟೋಸಿಂಥಸಿಸ್ ಎಫಿಷಿಯಂಟ್ ಆದಾಗ ಆಕ್ಸಿಜನ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ರಿಲೀಸ್ ಆಗಬೇಕು. ಸೊ ಹಾಗಾಗಿ ಈ ಆಪ್ಷನ್ ಏನಾಗುತ್ತೆ, ನಮಗೆ ರಾಂಗ್ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಮುಂದಿನ ಒಂದು ಆಪ್ಷನ್ ಅನ್ನ ನೋಡುವುದಾದ್ರೆ, ಸೊ ನೆಕ್ಸ್ಟ್ ಆಪ್ಷನ್ ನೋಡೋದಾದ್ರೆ ಎ ರಾಂಗ್ ಆಯ್ತು. ಅಮೌಂಟ್ ಆಫ್ ಆಕ್ಸಿಜನ್ ಎವಾಲ್ಡ್ ಇನ್ಕ್ರೀಸಸ್ ಎಸ್ ಕಾರ್ಬನ್ ಡೈಆಕ್ಸೈಡ್ ಇಸ್ ವಾಟರ್ ಇಸ್ ಅಬ್ಸರ್ವ್ಡ್ ಬೈ ಸೋಡಿಯಂ ಕಾರ್ಬೊನೇಟ್. ಓಕೆ, ಕಾರ್ಬನ್ ಡೈಆಕ್ಸೈಡ್ ಏನ್ ಸಿಗ್ತಾ ಇದೆ ಅದು ವಾಟರ್ ನಲ್ಲಿ ಅಬ್ಸರ್ವ್ ಆಗ್ತಾ ಇದೆ ಅಂತ ಹೇಳೋದು. ಬಟ್ ದಟ್ ಈಸ್ ಆಲ್ಸೋ ನಾಟ್ ಅ ಸೂಟಬಲ್ ರೀಸನ್. ಓಕೆ, ಆಕ್ಸಿಜನ್ ಎವಲ್ಯೂಷನ್ ಇನ್ಕ್ರೀಸ್ ಆಗಿದೆ ಯಾಕೆಂದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಡ್ಯೂಸ್ ಆಗಿದೆ ಅಂತಾನೆ ಅವ್ರು ಮತ್ತೆ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ದಿಸ್ ಈಸ್ ಆಲ್ಸೋ ನಾಟ್ ಸೂಟಬಲ್ ಫಾರ್ ದಟ್. ಅಮೌಂಟ್ ಆಫ್ ಆಕ್ಸಿಜನ್ ಎವಾಲ್ಡ್ ಡಿಕ್ರೀಸಸ್ ಆಸ್ ಕಾರ್ಬನ್ ಡೈಆಕ್ಸೈಡ್ ಇನ್ ವಾಟರ್ ಇಸ್ ಅಬ್ಸರ್ವ್ಡ್. ಏನ್ ಹೇಳ್ತಿದ್ದಾರೆ ಅವರು, ಅಮೌಂಟ್ ಆಫ್ ಆಕ್ಸಿಜನ್ ಎವಾಲ್ಡ್ ಡಿಕ್ರೀಸಸ್, ಆಕ್ಸಿಜನ್ ಕಡಿಮೆ ಆಯ್ತು, ಕಾರ್ಬನ್ ಡೈಆಕ್ಸೈಡ್ ವಾಟರ್ ಇಸ್ ಅಬ್ಸರ್ವ್ ಬೈ ಸೋಡಿಯಂ ಕಾರ್ಬೊನೇಟ್. ಓಕೆ, ಕಾರ್ಬನ್ ಡೈಆಕ್ಸೈಡ್ ಸೋಡಿಯಂ ಕಾರ್ಬೊನೇಟ್ ಇಂದ ಅಬ್ಸರ್ವ್ ಆಗಿಲ್ಪಟ್ಟಿರೋದ್ರಿಂದ ಆಕ್ಸಿಜನ್ ಪ್ರಮಾಣನೇ ಕಡಿಮೆ ಆಯ್ತು ಅಂತಾರೆ. ದಟ್ ಈಸ್ ಆಲ್ಸೋ ರಾಂಗ್. ಓಕೆ, ಯಾಕೆಂದ್ರೆ ನೀವು ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಕೊಡ್ತಾ ಇರೋದ್ರಿಂದ ಅಲ್ಲಿ ಹೆಚ್ಚಿಗೆ ಆಕ್ಸಿಜನ್ ಬರಬೇಕು. ಸೊ ಹಾಗಾಗಿ ನಾಲ್ಕನೇ ಆಪ್ಷನ್ ನೋಡಿ, ಅಮೌಂಟ್ ಆಫ್ ಆಕ್ಸಿಜನ್ ಎವಾಲ್ಡ್ ಇನ್ಕ್ರೀಸಸ್ ಆಸ್ ದ ಅವೈಲಬಿಲಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ಕ್ರೀಸಸ್, ಅಲ್ವಾ? ಸೊ ನಾವು ಹೇಗೆ ಕಾರ್ಬನ್ ಡೈಆಕ್ಸೈಡ್ ನ ಸಪ್ಲೈ ಜಾಸ್ತಿ ಮಾಡ್ತಾ ಹೋಗ್ತೀವಿ, ಹಾಗೆ ಫೋಟೋಸಿಂಥಸಿಸ್ ಕೂಡ ಚೆನ್ನಾಗಿ ಆಗ್ತಾ ಇದೆ ಅಂತ ಅರ್ಥ. ಹಾಗೇನೆ ಅದರಿಂದ ನಮಗೆ ಆಕ್ಸಿಜನ್ ಕೂಡ ಚೆನ್ನಾಗಿ ರಿಲೀಸ್ ಆಗ್ತಾ ಇದೆ ಅಂತ ಅರ್ಥ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಮತ್ತೆ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ದ ನೆಕ್ಸ್ಟ್ ಕ್ವೆಶನ್, ಡ್ಯೂರಿಂಗ್ ದ chemiosmotic synthesis at ATP in photosynthesis. During ಓಕೆ, ನಾಲ್ಕನೇ ಪ್ರಶ್ನೆ ನೋಡೋಣ. 2019ರಲ್ಲಿ ಅಪಿಯರ್ ಆಗಿರುವಂತಹ ಒಂದು ಪ್ರಶ್ನೆ. ಸೊ ಕೆಮಿಯಾಸ್ಮೋಟಿಕ್ ಪ್ರೊಸೆಸ್ ನಲ್ಲಿ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಏನು ಅಂತಂದ್ರೆ, ಜಸ್ಟ್ ಅ ಮಿನಿಟ್, ಏನು ಅಂತಂದ್ರೆ ATP ರಿಲೀಸ್ ಆಗ್ತಾ ಇದೆಯಲ್ಲ ಇನ್ ಫೋಟೋಸಿಂಥಸಿಸ್, ಅದ್ರ ಬಗ್ಗೆ ನಾವು ಮಾತಾಡಬೇಕು. ದ ಪ್ರೋಟಾನ್ ಅಕ್ಯುಮುಲೇಟ್ಸ್ ಇನ್ ದ ಇಂಟರ್ಮೀಡಿಯೇಟ್ ಸ್ಪೇಸ್ ಆಫ್ ದ ಕ್ಲೋರೋಪ್ಲಾಸ್ಟ್ ಅಂತಾರೆ. ಪ್ರೋಟಾನ್ ಅಕ್ಯುಮುಲೇಷನ್ ಕ್ಲೋರೋಪ್ಲಾಸ್ಟ್ ನಲ್ಲಿ ಆ ಸಂದರ್ಭದಲ್ಲಿ ಇಂಟರ್ಮೀಡಿಯೇಟ್ ಇದರಲ್ಲಿ ಆಗಲ್ಲ. ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಆಪ್ಷನ್, ಮುಂದಿನ ಆಪ್ಷನ್ ಅನ್ನ ನೀವು ನೋಡೋದಾದ್ರೆ ಅಲ್ಲಿ ಹೇಳ್ಬೋದು. ಸೊ ಮುಂದಿನ ಒಂದು ಆಪ್ಷನ್ ಬಿ. ಓಕೆ, ಆಪ್ಷನ್ ನೋಡೋಣ. ಜಸ್ಟ್ ಅ ಮಿನಿಟ್, ಸಾರಿ ಫಾರ್ ದ ಇಂಟರಪ್ಷನ್, ಸ್ವಲ್ಪ ಟೆಕ್ನಿಕಲಿ ಆಗ್ತಾ ಇದೆ, ದಯವಿಟ್ಟು
Okay, so the proton gradient, what you say, the proton gradient is not required ಅಂತಾರೆ. proton gradient ಅವಶ್ಯಕತೆ ಇದೆ ನಮಗೆ. ಕೆಮಿಆಸ್ಮೋಟಿಕ್ ಹೈಪೋಥೆಸಿಸ್ ನಡೀತಾ ಇರೋದೇ ಈ ಒಂದು ಹೈಡ್ರೋಜನ್ ಅಯಾನ್ ಪಂಪ್ ನಿಂದ. ಸೊ ದ ಪ್ರೋಟಾನ್ ಅಕ್ಯುಮುಲೇಟ್ಸ್ ಇನ್ ದ ಇಂಟರ್ಮೆಂಬ್ರೇನ್ ಸ್ಪೇಸ್ ಆಫ್ ದ ಮೈಟೋಕಾಂಡ್ರಿಯಾ ಅಂತ ಕರೀತಾ ಇದ್ದಾರೆ. ಸೊ ದಟ್ ಈಸ್ ಆಲ್ಸೋ ನಾಟ್ ಅ ಪರ್ಫೆಕ್ಟ್ ಆನ್ಸರ್. ಸೊ ದ ಪ್ರೋಟಾನ್ ಅಕ್ಯುಮುಲೇಟ್ಸ್ ವಿತ್ ಇನ್ ದ ಲ್ಯುಮೆನ್ ಅಂತ ಹೇಳಬೇಕು ಆಫ್ ದಿ ಥೆಲಕಾಯ್ಡ್. ಸೊ ಹಾಗಾಗಿ ಥೆಲಕಾಯ್ಡ್ ನ ಲ್ಯುಮೆನ್ ನಲ್ಲಿ ಪ್ರೋಟಾನ್ ಅಕ್ಯುಮುಲೇಟ್ ಆಗ್ತಾ ಬರುತ್ತೆ. ಅದಕ್ಕೆ ಆಪ್ಷನ್ ನಂಬರ್ ಡಿ ನಾವು ಹಾಕ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಅದೇ ತರ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಫಿಫ್ತ್ ಕ್ವೆಶನ್. ಸೊ ಫಿಫ್ತ್ ಕ್ವೆಶನ್ ಅಲ್ಲಿ ನೋಡೋಣ. ಸೊ ದ ಫಿಫ್ತ್ ಕ್ವೆಶನ್ ಸೇಸ್ ವಾಟ್ ಯು ಸೇ, ಎಲೆಕ್ಟ್ರಾನ್ ಫ್ರಮ್ ದ ಎಕ್ಸಾಕ್ಟ್ ಕ್ಲೋರೋಫಿಲ್ ಮಾಲಿಕ್ಯೂಲ್ ಆಫ್ ದ ಫೋಟೋ ಸಿಸ್ಟಮ್ 2 ಆರ್ ಅಕ್ಸೆಪ್ಟೆಡ್ ಫಸ್ಟ್ ಬೈ. ಓಕೆ, ಸೊ ಈಗ ಒಂದು ಜೆಡ್ ಸ್ಕೀಮ್ ಅಂತ ನೀವು ಓದಿರ್ತೀರಿ. ಆ ಜೆಡ್ ಸ್ಕೀಮ್ ನಲ್ಲಿ ಮೊದಲ ಬಾರಿಗೆ ಎಲೆಕ್ಟ್ರಾನ್ ಜಂಪ್ ಆದಾಗ, ಎಕ್ಸೈಟ್ ಆದಾಗ ಅದು ಯಾರ ಹತ್ರ ಹೋಗಿ ರಿಸೀವ್ ಆಗುತ್ತೆ ಅಂತ ಪ್ರಶ್ನೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನಾವು ನೇರವಾಗಿ ಹೇಳ್ಬೋದು ಫಿಯೋಫೈಟಿನ್ ಅಂತ ಹೇಳ್ತೀವಿ. ಸೊ ಈ ಒಂದು ಪೊಸಿಷನ್ ಅಲ್ಲಿ ಫಿಯೋಫೈಟಿನ್ ಇರುತ್ತೆ. ಆ ಫಿಯೋಫೈಟಿನ್ ಫಸ್ಟ್ ಎಲೆಕ್ಟ್ರಾನ್ ನ ರಿಸೀವ್ ಮಾಡುತ್ತೆ. ಸೊ ಹಾಗಾಗಿ ಈ ಆಪ್ಷನ್ ನಲ್ಲಿ ನಮಗೆ ಇರುವಂತ ಒಂದೇ ಒಂದು ಆಪ್ಷನ್ ಫಿಯೋಫೈಟಿನ್, ರೈಟ್. ಸೊ ಅದು ಜೆಡ್ ಸ್ಕೀಮ್ ನಲ್ಲಿ ನೀವು ನೋಡಬಹುದು. ಅದರಲ್ಲಿ ನಿಮಗೆ ಇದು ನೇರವಾಗಿ ಆನ್ಸರ್ ಸಿಗುತ್ತೆ. ಡಯಾಗ್ರಾಮ್ ಅಲ್ಲೇ ಆ ಉತ್ತರ ನಿಮಗೆ ಸಿಕ್ಬಿಡುತ್ತೆ. ನೆಕ್ಸ್ಟ್ ಸಿಕ್ಸ್ತ್ ಒನ್, ಕೆಮಿಆಸ್ಮೋಟಿಕ್ ಥಿಯರಿ ಆಫ್ ಎಟಿಪಿ ಸಿಂಥಸಿಸ್ ಇನ್ ದ ಮೈಟೋಕಾಂಡ್ರಿಯಾ ಇಸ್ ಬೇಸ್ಡ್ ಆನ್. ಯಾವ ಆಧಾರದ ಮೇಲೆ ಕೆಮಿಆಸ್ಮೋಟಿಕ್ ಥಿಯರಿ ಇನ್ವಾಲ್ವ್ ಆಗಿದೆ ಅಂತ ಈಗ ತಾನೇ ನಾವು ಅದನ್ನೇ ಡಿಸ್ಕಷನ್ ಮಾಡಿದ್ವಿ, ಪ್ರೋಟಾನ್ ಪಂಪ್ ನ ಆಧಾರದ ಮೇಲೆ. ಸೊ ಹೈಡ್ರೋಜನ್ ಗ್ರೇಡಿಯಂಟ್ ನ ಮೇಲೆ. ಸೊ ಹಾಗಾಗಿ ಸಿಕ್ಸ್ತ್ ಗೆ ನಾವು ಸಿ ಆಪ್ಷನ್ ನ ಕೂಡ ಹಾಕಬಹುದು. ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ಸೆವೆಂತ್ ಕ್ವೆಶನ್ ನ ಮತ್ತೊಂದು ಸರಿ ನೋಡೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್, okay, which one of the following statement about the event of non-cyclic photophosphorylation, ಏನ್ ಹೇಳ್ತಿದ್ದಾರೆ ಅವರು ಅಂದ್ರೆ, which one of the following statement about the event of non-cyclic photophosphorylation is not correct. Okay, non-cyclic photophosphorylation ನ ಬಗ್ಗೆ ರಾಂಗ್ ಇರುವಂತ ಸ್ಟೇಟ್ಮೆಂಟ್ ನ ನೀವು ಚೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ರಾಂಗ್ ಇರುವ ಸ್ಟೇಟ್ಮೆಂಟ್ ನ ನೋಡ್ತಾ ಹೋಗೋಣ. ಒನ್ಲಿ ಒನ್ ಫೋಟೋ ಸಿಸ್ಟಮ್ ಪಾರ್ಟಿಸಿಪೇಟ್ಸ್ ಅಂತ. ನಾನ್ ಸೈಕ್ಲಿಕ್ ನಲ್ಲಿ ನಾವು ಆಲ್ರೆಡಿ ಹೇಳಿರುವಾಗ ಜೆಟ್ ಸ್ಕೀಮ್ ಅಲ್ವಾ, ಅಂದ್ರೆ ಇದು ಸೈಕ್ಲಿಕ್ ಅಲ್ಲ. ಸೊ ಹಾಗಾದ್ರೆ ನಾನ್ ಸೈಕ್ಲಿಕ್ ನಲ್ಲಿ ನಮಗೆ ಆ ಒಂದೇ ಫೋಟೋ ಸಿಸ್ಟಮ್ ಇದೆಯಾ ಅಂತ ನೋಡಿದ್ರೆ ನಮಗೆ ಎರಡು ಫೋಟೋ ಸಿಸ್ಟಮ್ ಇರುತ್ತೆ. ಫೋಟೋ ಸಿಸ್ಟಮ್ 2, ಫೋಟೋ ಸಿಸ್ಟಮ್ 1. ಸೊ ಹಾಗಾಗಿ ಮೊದಲನೇ ಆಪ್ಷನ್ ನಿಮಗೆ ನೇರವಾಗಿ ಏನು ಅಂತಂದ್ರೆ ರಾಂಗ್ ಅಂತ ಪ್ರೂವ್ ಮಾಡ್ತಾ ಇದ್ರೆ. ATP and NADPH ಆರ್ ನಾಟ್ ಪ್ರೊಡ್ಯೂಸ್ಡ್ ಆಸ್ ಫೋಟೋಲೈಸಿಸ್ ಆಫ್ ವಾಟರ್ ಟೇಕ್ಸ್ ಪ್ಲೇಸ್. ಹೌದು, ಇಲ್ಲಿ ಫೋಟೋಲೈಸಿಸ್ ಆಫ್ ವಾಟರ್ ಆದ್ಮೇಲೆ ಎಲೆಕ್ಟ್ರಾನ್ ಜಂಪ್ ಆಗಿರುತ್ತೆ, ಆಕ್ಸಿಜನ್ ರಿಲೀಸ್ ಆಗುತ್ತೆ. ಎಸ್, ದಿಸ್ ಇಸ್ ಆಲ್ಸೋ ರೈಟ್. ಸೊ ಅಂದ್ರೆ ಆಪ್ಷನ್ ಎ ಇಸ್ ದ ರಾಂಗ್ ಆನ್ಸರ್. ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್, ಏಟ್ತ್ ಒನ್, ವಿಚ್ ಸ್ಟೇಟ್ಮೆಂಟ್ ಅಬೌಟ್ ದ ಫೋಟೋಸಿಂಥಸಿಸ್ ಈಸ್ ಫಾಲ್ಸ್ ಅಂತಾರೆ. ಸೊ ಫೋಟೋಸಿಂಥಸಿಸ್ ಗೆ ಸಂಬಂಧಪಟ್ಟಿರುವ ಹಾಗೆ ರಾಂಗ್ ಆಗಿರುವ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿದರೆ ಅದನ್ನು ನೋಡುತ್ತೆ. ದ ಎಂಜೈಮ್ ರಿಕಾರ್ಡ್ ಫಾರ್ ಕಾರ್ಬನ್ ಫಿಕ್ಸೇಷನ್ ಆರ್ ಲೊಕೇಟೆಡ್ ಓನ್ಲಿ ಇನ್ ದ ಗ್ರಾನಾ ಆಫ್ ದ ಕ್ಲೋರೋಪ್ಲಾಸ್ಟ್ ಅಂದಿದ್ದಾರೆ. ಸೊ ನೀವು ಇಲ್ಲಿ ನೋಡಬಹುದು ಗ್ರಾನಾ ಆಫ್ ದ ಕ್ಲೋರೋಪ್ಲಾಸ್ಟ್ ನಲ್ಲಿ ಮಾತ್ರ ಇರುತ್ತಾ ಅಂತ ನೋಡಿದ್ರೆ ಮತ್ತೆ ಅಗೇನ್ ಲ್ಯುಮೆನ್ ನಲ್ಲಿ ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟ್ ನಡೆಯುತ್ತೆ. ಗ್ರಾನಾನ ಹೊರತುಪಡಿಸಿನೂ ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟ್ ನಡೀತಾ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಕಾರ್ಬನ್ ಫಿಕ್ಸೇಷನ್ ಅಲ್ಲಿ ನಡೆಯುತ್ತೆ, ಅಲ್ಲಿನೂ ಕೂಡ ಎಂಜೈಮ್ ನ ಅವಶ್ಯಕತೆ ಇದೆ. ಹಾಗಾಗಿ ದಿಸ್ ಸ್ಟೇಟ್ಮೆಂಟ್ ಇಟ್ ಸೆಲ್ಫ್ ಇಸ್ ರಾಂಗ್. ಸೊ ಆಪ್ಷನ್ ಈಸ್ ರಾಂಗ್. ಓಕೆ, ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ನೇರವಾಗಿ ಹೋಗ್ಬೋದು. ಮೊದಲನೇ ಆನ್ಸರ್ ನಮಗೆ ಸಿಕ್ಕಾಗ ಮತ್ತಷ್ಟು ಟೈಮ್ ಸೇವ್ ಆಗುತ್ತೆ. ಸೊ ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ನೈನ್ತ್ ಒನ್, ಐಡೆಂಟಿಫೈ ಫ್ರಮ್ ದ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ ಪಿಗ್ಮೆಂಟ್ ಅಸೋಸಿಯೇಟೆಡ್ ವಿತ್ ಕ್ಲೋರೋಫಿಲ್ ಬಿ ಮಾಲಿಕ್ಯೂಲ್. ಕ್ಲೋರೋಫಿಲ್ ಬಿ ಮಾಲಿಕ್ಯೂಲ್ ಗೆ ಸಂಬಂಧಪಟ್ಟ ಹಾಗೆ ಯಾವುದು ಒಂದು ಪಿಗ್ಮೆಂಟ್ ಅಸೋಸಿಯೇಟ್ ಆಗಿದೆ ಅಂತ. ಓಕೆ, ಸೊ ನಾವು ನೋಡ್ಬೋದು ಅಲ್ಲಿ ಪ್ಲಾಸ್ಟೋಕ್ವಿನೋನ್ ಅಂತ ಒಂದು ಆಪ್ಷನ್ ಕೂಡ ನಮ್ಗೆ ಇದೆ. ಪ್ಲಾಸ್ಟೋಕ್ವಿನೋನ್ ಅಂತ ನೇರವಾಗಿ ಹೇಳ್ಬೋದು. ಐಡೆಂಟಿಫೈ ಫ್ರಮ್ ದ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ ಪಿಗ್ಮೆಂಟ್ ಅಸೋಸಿಯೇಟೆಡ್ ವಿತ್ ಕ್ಲೋರೋಫಿಲ್ ಬಿ ಮಾಲಿಕ್ಯೂಲ್. ಕ್ಲೋರೋಫಿಲ್ ಬಿ ಮಾಲಿಕ್ಯೂಲ್ PQ ಅಸೋಸಿಯೇಟ್ ಆಗಿದೆ. ಯಾವ್ದು ಅಸೋಸಿಯೇಟ್ ಆಗಿದೆ? PQ. PP ಆದ್ಮೇಲೆ PQ ಬರುತ್ತೆ. ಸೊ ಅಂದ್ರೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ ಕೂಡ ಈ ಮಾಲಿಕ್ಯೂಲ್ ನೀವು ನೋಡ್ತೀವಿ, ರೈಟ್. ಸೊ ಮತ್ತೆ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಸೊ 10th ಒನ್ ನೋಡಿ ಏನ್ ಹೇಳ್ತಾ ಇದೆ, ರೀಡ್ ದ ಗಿವನ್ ಸ್ಟೇಟ್ಮೆಂಟ್ ಅಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಸರಿಯಾದ ಆಪ್ಷನ್ ನ ಉತ್ತರ ಕೊಡಬೇಕಾಗಿದೆ. ಸೊ ಹಾಗಾದ್ರೆ ಯಾವುದು ಅಂತ ಸ್ಟೇಟ್ಮೆಂಟ್ ಒನ್ ನೋಡೋಣ. ಇನ್ ಕೆಲ್ವಿನ್ ಸೈಕಲ್ ಕಾರ್ಬಾಕ್ಸಿಲೇಷನ್ ಈಸ್ ಕ್ಯಾಟಲೈಸ್ಡ್ ಬೈ ಪೆಪ್ ಕಾರ್ಬಾಕ್ಸಿಲೇಸ್. ಸೊ ಕೆಲ್ವಿನ್ ಸೆಕ್ಷನ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಕಾರ್ಬಾಕ್ಸಿಲೇಷನ್ ಈಸ್ ಕ್ಯಾಟಲೈಸ್ಡ್ ಬೈ ಪೆಪ್ ಕಾರ್ಬಾಕ್ಸಿಲೇಸ್ ಅಂತ ಹೇಳಿದಾರೆ. ನೋಡೋಣ, ಇನ್ ಹ್ಯಾಚ್ ಸ್ಲಾಕ್ ಪಾತ್ವೇ ಕಾರ್ಬಾಕ್ಸಿಲೇಷನ್ ಈಸ್ ಕ್ಯಾಟಲೈಸ್ಡ್ ಬೈ RUBP ಕಾರ್ಬಾಕ್ಸಿಲೇಸ್ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನಾವು ನೋಡ್ಬೇಕಾಗಿದೆ. ಅದನ್ನ ನೀವು ಆಪ್ಷನ್ಸ್ ಗಳನ್ನ ನೋಡಿದಾಗ ಸ್ಟೇಟ್ಮೆಂಟ್ ಒನ್ ಇಸ್ ಫಾಲ್ಸ್ ಬಟ್ ಸ್ಟೇಟ್ಮೆಂಟ್ ಟು ಇಸ್ ಟ್ರೂ ಅಂತಿದ್ದಾರೆ. ನಾವು ಸ್ಟೇಟ್ಮೆಂಟ್ಸ್ ಗಳನ್ನ ಎರಡನ್ನೂ ಕೂಡ ಓದಿದಾಗ ನಮಗೆ ಕ್ಲಿಯರ್ ಆಗಿ ಗೊತ್ತಾಗೋದು ಏನು ಅಂದ್ರೆ ಸ್ಟೇಟ್ಮೆಂಟ್ ಒನ್ ಫಾಲ್ಸ್ ಅಂತ ಹೇಳಿದ್ದಾರೆ.
ಬಟ್ ಸ್ಟೇಟ್ಮೆಂಟ್ ಟು ಸರಿ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಸ್ಟೇಟ್ಮೆಂಟ್ ಟು ಇಸ್ ರಾಂಗ್ ಅಂತ ಹೇಳ್ಬೇಕಾಗಿತ್ತು, ರೈಟ್? ಸೊ ಹಾಗಾಗಿ ಅದು ಕೂಡ ರಾಂಗ್ ಆಗುತ್ತೆ. ಎರಡೂ ಸ್ಟೇಟ್ಮೆಂಟ್ ರಾಂಗ್ ಇದೆ ಅಂತ ಹೇಳಿದ್ರೆ, ಸೊ ಹಾಗಾಗಿ ಎರಡೂ ಸ್ಟೇಟ್ಮೆಂಟ್ಸ್ ಗಳಲ್ಲಿ ಕನ್ಫ್ಯೂಷನ್ಸ್ ಇದೆ, ಎರಡೂ ಸ್ಟೇಟ್ಮೆಂಟ್ಸ್ ಗಳಲ್ಲಿ ಕ್ಲಾರಿಟಿ ಇಲ್ಲ. ಸೊ ಹಾಗಾಗಿ ನಾವು ಆಪ್ಷನ್ ಬಿ ಗೆ ಆನ್ಸರ್ ಮಾಡಬಹುದು. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಯನ್ನು ನೋಡೋದಾದ್ರೆ, ಮುಂದಿನ ಒಂದು ಪ್ರಶ್ನೆ ಕ್ರಾಂಜ್ ಅನಾಟಮಿಗೆ ಸಂಬಂಧಪಟ್ಟಿರುವ ಹಾಗೆ ಕ್ಯಾನ್ ಬಿ ಸೀನ್ ಇನ್, ಎಲ್ಲಿ ಕ್ರಾಂಜ್ ಅನಾಟಮಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಪ್ರಶ್ನೆ. ಸೊ ಅಲ್ಲಿ ನೀವು ಆಲ್ರೆಡಿ ಬುಕ್ ಅಲ್ಲಿ ನಮಗೆ ಕೊಟ್ಟಿರುವ ಒಂದೇ ಒಂದು ಎಕ್ಸಾಂಪಲ್ ಮೇಸ್ ಗಳಲ್ಲಿ, ಓಕೆ, ಸೊ ಆ ಒಂದು ಪ್ಲಾಂಟ್ ಅಲ್ಲಿ ನಿಮಗೆ ಈ ತರದ ಒಂದು ಸ್ಟ್ರಕ್ಚರ್ ನೋಡೋದಕ್ಕೆ ಸಿಗುತ್ತೆ. ಸ್ಪೆಷಲ್ ಟೈಪ್ ಆಫ್ ಅರೇಂಜ್ಮೆಂಟ್, ವ್ಯಾಸ್ಕ್ಯುಲರ್ ಬಂಡಲ್ಸ್ ಗಳು, ಅವುಗಳ ಅರೇಂಜ್ಮೆಂಟ್ ಏನಿದೆ ಅದು ಸ್ಪೆಷಲ್ ಅರೇಂಜ್ಮೆಂಟ್ ಆಗಿದೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡುವುದು ಆದರೆ, ಮುಂದಿನ ಪ್ರಶ್ನೆ ಈಗ ನೋಡೋದಾದ್ರೆ, ದ ಎಂಜೈಮ್ ದಟ್ ಈಸ್ ನಾಟ್ ಫೌಂಡ್ ಇನ್ C3 ಪ್ಲಾಂಟ್, C3 ಪ್ಲಾಂಟ್ ನಲ್ಲಿ ಬರದೇ ಇರುವಂತಹ ಎಂಜೈಮ್ ಯಾವ್ದಂತ ಬಹಳ ಕ್ಲಿಯರ್ ಕಟ್ ಇದೆ. ಸೊ ಯಾವ ಎಂಜೈಮ್ ಇದರಲ್ಲಿ ಇನ್ವಾಲ್ವ್ ಆಗಿರಲ್ಲ ಅಂತ ಪ್ರಶ್ನೆ ಕೇಳಿದರೆ, ಸೊ ನಾವು ನೋಡಿದಾಗ ಯೂಶುವಲಿ ATP ಸಿಂಥೇಸ್ RUBP ಕಾರ್ಬಾಕ್ಸಿಲೇಸ್ ಬೇಕಾಗುತ್ತೆ. ಇಸ್ ನಾಟ್ ಫೌಂಡ್ ಅಂತ ಹೇಳಿದ್ರೆ NADP ರಿಡಕ್ಟೇಸ್ ಬೇಕಾಗುತ್ತೆ ನಮಗೆ, ಅಂದ್ರೆ ಪೆಪ್ ಕಾರ್ಬಾಕ್ಸಿಲೇಸ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಹಾಕ್ಬೇಕಾಗುತ್ತೆ. C3 ಪ್ಲಾಂಟ್ ನಲ್ಲಿ ಸ್ಪೆಸಿಫಿಕ್ ಆಗಿ ಪೆಪ್ ಕಾರ್ಬಾಕ್ಸಿಲೇಸ್. ನೆಕ್ಸ್ಟ್ ಇದು ನೀವು ಕ್ರಾಂಜ್ ಅನಾಟಮಿ ಆ ತರದ ಇದರಲ್ಲಿ ನೀವು ಈ ಕಂಟೆಂಟ್ ಅನ್ನ ನೋಡಬಹುದು, ಏನು ಸರಿ ಯಾವುದು ತಪ್ಪು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದು ಮತ್ತೊಂದು ಪ್ರಶ್ನೆ 13th ಕ್ವೆಶ್ಚನ್, ಇನ್ C4 ಪ್ಲಾಂಟ್ ಅಂಡ್ C3 ಸೈಕಲ್ ಟೇಕ್ಸ್ ಪ್ಲೇಸ್ ಇನ್. C4 ಪ್ಲಾಂಟ್ ನಲ್ಲಿ C3 ಸೈಕಲ್ ಎಲ್ಲಿ ನಡೆಯುತ್ತೆ ಅಂತ ಪ್ರಶ್ನೆ. ಇದು ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಆಗಿದೆ. ಸೊ ಈ ತರದ ಕ್ವಶನ್ಸ್ ಗಳು ಕೂಡ ಸಿಕ್ಕಾಪಟ್ಟೆ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಎಕ್ಸಾಮ್ಸ್ ಗಳಿಗೆ ಅವೇರ್ನೆಸ್ ಇರಲಿ. ಸೊ C4 ಪ್ಲಾಂಟ್ಸ್ ನಲ್ಲಿ C3 ಸೈಕಲ್ ಎಲ್ಲಿ ನಡೀತಾ ಇದೆ ಪ್ರಶ್ನೆ. ಸೊ ನೇರವಾಗಿ ಹೇಳ್ಬೋದು ಬಂಡಲ್ ಶೀಟ್ ಸೆಲ್ಸ್ ನಲ್ಲಿ, ಅದು ನಮಗೆ ಸ್ಪೆಷಲೈಸ್ಡ್ ಸೆಲ್ಸ್ ಗಳಲ್ಲಿದೆ. ಸೊ ಹಾಗಾಗಿ ಬಂಡಲ್ ಶೀಟ್ ಸೆಲ್ಸ್ ನಲ್ಲಿ C3 ಸೈಕಲ್ ನಡೆಯುತ್ತೆ. ಇಲ್ಲಿ C4 ಪ್ಲಾಂಟ್ಸ್ ನಲ್ಲಿ C3 ನಡೆಯುವಂತಹ ಒಂದು ಪ್ಲೇಸ್ ಬಂದು ಬಂಡಲ್ ಶೀಟ್. So in a maize plant, carbon dioxide fixation occurs in both the mesophyll and the bundle sheath cells. Okay, so ಇದು ಮೇಜ್ ಬಂದು ನಮಗೆ ಈಗ ಆಲ್ರೆಡಿ ಹಿಂದೆ ಡಿಸ್ಕಷನ್ ಬಂದಾಗ C4 ಪ್ಲಾಂಟ್ಸ್ ನಾಗೆ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. Fixation occurs in both the mesophyll and bundle sheath cells. The enzyme involved in these cells for the process respectively are. ಯಾವ್ಯಾವ ಎಂಜೈಮ್ಸ್ ಗಳಿದೆ ಅಂತ 2018ರಲ್ಲಿ ಈ ಪ್ರಶ್ನೆ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಬೇಕು. ಯಾವೆಲ್ಲ ಎಂಜೈಮ್ಸ್ ಗಳು ಇನ್ವಾಲ್ವ್ ಆಗಿದೆ ಈ ಒಂದು fixation occurs in both the mesophyll and bundle sheath ನಲ್ಲಿ ಅಂತ ಬಂದಾಗ ನಮಗೆ ಎರಡು ಇಂಪಾರ್ಟೆಂಟ್ ಎಂಜೈಮ್ಸ್ ಬೇಕಾಗುತ್ತೆ, ಪೆಪ್ ಕಾರ್ಬಾಕ್ಸಿಲ್ ಅಂತ ರೂಬಿಸ್ಕೋಸ್. ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡೋಣ. ದ ಔಟ್ಕಮ್ ಆಫ್ ದ ಕೆಲ್ವಿನ್ ಸೈಕಲ್. ಕೆಲ್ವಿನ್ ಸೈಕಲ್ ಮುಗಿದ ನಂತರ ನಮಗೆ ಸಿಗುವಂತ ಪ್ರಾಡಕ್ಟ್ ಗಳು ಏನಿದೆ ಅಂತ 2017 ಅಲ್ಲಿ ಕೇಳಿದ್ರೆ, ಸೊ ಆಪ್ಷನ್ಸ್ ಗಳನ್ನು ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. 18 ADP ಸಿಗುತ್ತೆ, 18 ADP ಸಿಗುತ್ತೆ. ಓಕೆ, 18 ADP ಸಿಗುತ್ತೆ. ನೆಕ್ಸ್ಟ್ NADP ಕೂಡ ಸಿಗುತ್ತೆ, 12 NADP, 12 NADP. ಓಕೆ, ಮತ್ತೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಸಿಗಲ್ಲ, ಗ್ಲೂಕೋಸ್ ಸಿಗುತ್ತೆ. ಸೊ ಹಾಗಾಗಿ ಮೂರು ಇರುವಂತ ಆಪ್ಷನ್ ಒಂದೇ ಒಂದಿದೆ, ಅದು ಬಂದು ಡಿ, ದಟ್ ಈಸ್ 1 ಗ್ಲೂಕೋಸ್ ವಿಲ್ ಬಿ ಅವೈಲೇಬಲ್, ರೈಟ್? 1 ಗ್ಲೂಕೋಸ್ ಇರುತ್ತೆ, 18 ADP ಮತ್ತು 12 NADP. ಸೊ ಔಟ್ಕಮ್ ಆಫ್ ದಿ ಕೆಲ್ವಿನ್ ಸೈಕಲ್ ಕೊನೆಯ ಏನಂತೀರಿ ಪ್ರಾಡಕ್ಟ್ಸ್ ಗಳು ಏನಾಗಿರುತ್ತೆ ಅಂತ ಪ್ರಶ್ನೆ. Next, moving to the 16th question. In a condensation, schematic representation of the dark reaction of photosynthesis given below. Steps are indicated by alphabets. Select the options wherein alphabets are correctly identified. So, ಅಂದ್ರೆ ಇಲ್ಲಿ ಒಂದು ಸೈಕಲ್ ಕೊಟ್ಟಿದ್ರೆ ಡಾರ್ಕ್ ರಿಯಾಕ್ಷನ್ ಸೈಕಲ್ಸ್, ಅದರಲ್ಲಿ ನಾವು ABCD ಏನೇನಿದೆ ಅಂತ ನಾವು ಹೇಳ್ಬೇಕಾಗತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಆಪ್ಷನ್ಸ್ ಗಳನ್ನ ನಾವು ನೋಡ್ಬೇಕಾಗತ್ತೆ ಏನೇನೆಲ್ಲ ಇದೆ ಅಂತ. ಸೊ ಯೂಶುವಲಿ ಜಸ್ಟ್ ಮಿನಿಟ್, ಒಂದು ನಿಮಿಷ. ಅದು ಮೆಕ್ಯಾನಿಸಮ್ ಅನ್ನು ಬರೀಬೇಕಾಗತ್ತೆ. ಎಂಜೈಮ್ಸ್ ಗಳನ್ನ ಕೇಳಿದ್ರೆ ಎಂಜೈಮ್ಸ್ ಗಳನ್ನ ಕೂಡ ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನೀವು ನೋಡ್ಬೋದು ಈ ಪ್ರಶ್ನೆಯಲ್ಲಿ ಇರುವಂತಹ ಸ್ಟ್ರಕ್ಚರ್ಸ್ ಗಳು ನಾವು ಎಂಟಿ ಅಂದ್ರೆ ಹಾಗೆ ನೋಡೋದಾದ್ರೆ ಎ ಒಂದು ಜಾಗ RUBP ಅನ್ನ ತಗೊಂಡು ಅನ್ಸ್ಟೇಬಲ್ ಕಾಂಪೌಂಡ್ ಅನ್ನ ಫಾರ್ಮ್ ಮಾಡ್ತಾ ಇದೆ ಅಂದ್ರೆ ಅಲ್ಲಿ ನಮಗೆ ಯೂಶುವಲಿ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಆಗ್ತಾ ಇದೆ. ಇಲ್ಲಿ ಯು ಆರ್ ಫಿಕ್ಸಿಂಗ್ ದಿ ಕಾರ್ಬನ್ ಡೈಆಕ್ಸೈಡ್, CO2 ಫಿಕ್ಸೇಷನ್ ಅಂತ ಕರಿತೀವಿ. CO2 ಫಿಕ್ಸೇಷನ್ ಈ ಆಪ್ಷನ್ ಇರಬೇಕು. ನೆಕ್ಸ್ಟ್ ಬಂದು PGA ಇಂದ ಈ 1,3 ಡೈಪಿಜಿ ಆಗುವಂತದ್ದು, ಅಲ್ಲಿ ನಮ್ಗೆ ನೇರವಾಗಿ ಹೇಳ್ಬೋದು ಫಾಸ್ಫೋರಿಲೇಷನ್ ಅಂತ. ಸೊ ಫಾಸ್ಫೋರಿಲೇಷನ್ ನಡೀತಾ ಇದೆ, ಇಟ್ ಈಸ್ ಇಂಡಿಕೇಟಿಂಗ್ ದ ಫಾಸ್ಫೋರಿಲೇಷನ್. ನೆಕ್ಸ್ಟ್ ಒಂದು ರಿಡಕ್ಷನ್
ಅಂದ್ರೆ ಇಲ್ಲಿಂದ ಇದು 1 3 ಡೈ ಪಿ ಜಿ ಇದ್ದಿದ್ದು 3 ಪಿ ಜಿ ಆಗ್ತಾ ಇರೋದ್ರಿಂದ ರಿಡ್ಯೂಸ್ ಆಗ್ತಾ ಇದೆ. ಸೊ ಹಾಗಾಗಿ ಇದು ರಿಡಕ್ಷನ್ ಅಂತ ನೀವು ಹೇಳ್ಬೋದು, ರಿಡಕ್ಷನ್. ಓಕೆ, ಸೊ ನೆಕ್ಸ್ಟ್ ಒಂದು ಡಿ ಗೆ ನೋಡೋಣ. ಆರ್ ಯು ಎಂ ಪಿ ಮತ್ತೆ ವಾಪಸ್ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಆರ್ ಯು ವಿ ಪಿ ಇಂದ ಬಂದಿದ್ದು ಆರ್ ಯು ಎಂ ಪಿ ಆಗಿ ಮತ್ತೆ ಪ್ರೊಡ್ಯೂಸ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ನಮಗೆ ರಿಪೀಟ್ ರಿವಿಷನ್ ಆಗ್ತಾ ಇದೆ. ಸೊ ಹಾಗಾಗಿ ಮತ್ತೆ ರೀಪ್ರೊಡಕ್ಷನ್ ಆಗ್ತಾ ಇದೆ. ಸೊ ಹಾಗಾದ್ರೆ 4 ಆಪ್ಷನ್ಸ್ ಗಳನ್ನ ನಾವು ನೋಡೋದಾದ್ರೆ ಯಾವುದು ಸರಿ ಇರಬಹುದು ಅಂತ ನೋಡೋದಾದ್ರೆ, ಸೊ ಈಗ ಆಲ್ರೆಡಿ ಡಿಸ್ಕಷನ್ ಮಾಡಿರುವಾಗ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ನಮ್ಗೆ ಎ ಇರಬೇಕು. ಓಕೆ, ನೆಕ್ಸ್ಟ್ ಬಿ ಬಂದು ಫಾಸ್ಫೋರಿಲೇಷನ್ ಇರಬೇಕು, ಸಿ ಬಂದು ರಿಡಕ್ಷನ್ ಇರಬೇಕು, ಫೋರ್ತ್ ಒಂದು ಬಂದು ರೀಜನರೇಷನ್ ಇರಬೇಕು. ಆ ಥರದ ಆಪ್ಷನ್ ನೋಡಕ್ ಹೋದ್ರೆ ನಮಗೆ ಆಪ್ಷನ್ ಸಿ ಇಸ್ ದ ಸೂಟಬಲ್ ಅಂತ ಅನ್ಸುತ್ತೆ. ಸೊ ಸಿ ಆಪ್ಷನ್ ಇಸ್ ದ ಆಪ್ಷನ್. ಓಕೆ, ಸೊ ಈ ವಿಷಯ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಈ ತರ ಸೈಕಲ್ ಗಳನ್ನು ಕೊಟ್ಟು ನಿಮ್ಗೆ ಆನ್ಸರ್ ಕೇಳಿದ್ರೆ ಅದನ್ನ ಹೇಳೋದಕ್ಕೆ ಬರುವ ಹಾಗೆ ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದು ಮುಂದಿನ ಒಂದು ಪ್ರಶ್ನೆ, ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಕೆಲ್ವಿನ್ ಸೈಕಲ್ ಅಂತ. ಕೆಲ್ವಿನ್ ಸೈಕಲ್ ಸಂಬಂಧಪಟ್ಟ ಆಗಿರೋ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಯಾವುದು ರಾಂಗ್ ಇದೆ ಅಂತ ನಾವು ಇಲ್ಲಿ ನೋಡಬೇಕು. ಸೊ ಫಸ್ಟ್ ಸ್ಟೇಟ್ಮೆಂಟ್, 18 molecules of ATPs are synthesized during the carbon dioxide fixation ಅಂತ ಕರಿತಾ ಇದ್ದಾರೆ. NADP plus H plus produced in a light reaction is used to reduce the diphosphoglycerate. Carboxylation of the REBP is catalyzed viscosity. The first stable intermediate compound is phosphoglycerate. Yes. ಸೊ 18 ಮಾಲಿಕ್ಯೂಲ್ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 12 ಅಂತ ನೀವು ಲಾಸ್ಟ್ ಟೈಮ್ ನಾವು 18 ATPs ಗಳು ಬರಬೇಕು. ಸೊ 18 ATPs ಅಂತಂದ್ರೆ 18 ADPs ಗಳು ಬರಬೇಕು. ಸೊ ಹಾಗಾಗಿ ನೀವು ನೋಡಬಹುದು ದಿಸ್ ಈಸ್ ರಾಂಗ್ ಒನ್. ಸೊ 17 ವಿಲ್ ಬಿ ರಾಂಗ್ ಸ್ಟೇಟ್ಮೆಂಟ್. ಯಾಕಂದ್ರೆ ಈಗ ತಾನೇ ನಾವು ಒಂದು ಹಿಂದಿನ ಒಂದು ಸ್ಟೇಟ್ಮೆಂಟ್ ನಲ್ಲಿ ನೋಡಿದೀವಿ, ಅಲ್ಲಿ ನಮಗೆ 18 ADP ಬರುತ್ತೆ. ಏನ್ ಬರುತ್ತೆ? 18 ADP ಬರುತ್ತೆ. ಸೊ ಇಲ್ಲಿ 18 ATP ಅಂತ ಕೊಟ್ಟಿರೋದ್ರಿಂದ ಅದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ 18ನೇ ಪ್ರಶ್ನೆ ನೋಡೋಣ. ಗ್ರೀನ್ ಹೌಸ್ ಕ್ರಾಪ್ಸ್ ಸಚ್ ಆಸ್ greenhouse crops such as tomatoes and bell pepper produced higher yield. This is due to, ಸೊ ಈ ಏನು ಪ್ರಾಡಕ್ಟ್ಸ್ ಗಳಿದೆ ಇವು ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತೆ, ಜಾಸ್ತಿ ಈಲ್ಡ್ ಬರ್ತಾ ಇದೆ ಅಂತೆ. ಯಾಕೆ ಇರಬಹುದು ಅಂತ 2015 ಅಲ್ಲಿ ಕೇಳಿದ್ರೆ, ಸೊ ಅದಕ್ಕೆ ಸರಿಯಾದ ಉತ್ತರ ನೋಡಬೇಕು. ಕಾರ್ಬನ್ ಡೈಆಕ್ಸೈಡ್ enriched atmosphere leads to the higher yield. Carbon dioxide is a limiting factor to photosynthesis. Diffused light, ಲಿಮಿಟಿಂಗ್ ಫ್ಯಾಕ್ಟರ್ ಅಂದ್ರೆ ಪಾಸಿಟಿವ್ ಏನಾದ್ರು ಇರ್ಬೇಕಾಗಿತ್ತು. ಡಿಫ್ಯೂಸ್ಡ್ ಲೈಟ್ ಇನ್ ಗ್ರೀನ್ ಹೌಸ್ ಅಂತಾರೆ. ಸೊ ದಟ್ ಈಸ್ ನಾಟ್ ರೈಟ್, ಬಿಕಾಸ್ ಎಲ್ಲ ಟೈಮ್ ಲೈಟ್ ಗ್ರೀನ್ ಹೌಸ್ ಇರಲ್ಲ. ಟೊಮ್ಯಾಟೋಸ್ ಅಂಡ್ ಬೆಲ್ ಪೆಪ್ಪರ್ ಆರ್ ನಾಟ್. ಕಾರ್ಬನ್ ಡೈಆಕ್ಸೈಡ್ enriched atmosphere leads to the high yield. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಕೊಟ್ಟಿರೋ ಕಾರಣಕ್ಕಾಗಿ ಗ್ರೀನ್ ಹೌಸ್ ಕ್ರಾಪ್ಸ್ ಗಳಲ್ಲಿ ನಮಗೆ ಟೊಮ್ಯಾಟೋಸ್ ಮತ್ತು ಬೆಲ್ ಪೆಪ್ಪರ್ ಜಾಸ್ತಿ ಪ್ರೊಡ್ಯೂಸ್ ಆಗಿದೆ ಅಂತ ನಮಗೆ ರಿಸರ್ಚ್ ಇರುತ್ತೆ. ಅದಕ್ಕಾಗಿ ನಾವು ಆನ್ಸರ್ ಮಾಡ್ತೀವಿ. ನೆಕ್ಸ್ಟ್ ಮೂವ್ ಟು ದ 19th ಕ್ವೆಶ್ಚನ್. ಸೊ ಅಲ್ಲಿ ನೋಡಬಹುದು ಸ್ಟೇಟ್ಮೆಂಟ್, ಫೋಟೋ ಫಾಸ್ಫೋರಿಲೇಷನ್ ಡಿಕ್ರೀಸ್ ಫೋಟೋಸಿಂಥೆಟಿಕ್ ಔಟ್ಪುಟ್. ಸಾರಿ, ಇದೇನಂತ ಅಂದ್ರೆ ಫೋಟೋ ರೆಸ್ಪಿರೇಷನ್ ಡಿಕ್ರೀಸಸ್ ಫೋಟೋಸಿಂಥೆಟಿಕ್ ಔಟ್ಪುಟ್ ಅಂತ ಹೇಳಿದ್ರೆ, ನೀವು ಈಗ ಆಲ್ರೆಡಿ ಓದಿರುವ ಹಾಗೆ ಫೋಟೋ ರೆಸ್ಪಿರೇಷನ್ 100% ಫೋಟೋಸಿಂಥೆಟಿಕ್ ಔಟ್ಪುಟ್ ಕೂಡ ಏನಾಗ್ತಾ ಇದೆ ಅಂದ್ರೆ ಕಡಿಮೆ ಆಗುತ್ತೆ. ಅಂದ್ರೆ somewhere we have to produce certain products which are produced in the photosynthesis. ಆ ಕಾರಣಕ್ಕಾಗಿ ಇದು decrease ಆಗುತ್ತೆ. ಸ್ಟೇಟ್ಮೆಂಟ್ ಪಿ, ಇನ್ ಫೋಟೋಸ್ ರೆಸ್ಪಿರೇಟರಿ ಪಾತ್ neither ATP nor NADP produced. ಅಂದ್ರೆ ಫೋಟೋ ರೆಸ್ಪಿರೇಷನ್ ಅಲ್ಲಿ ನಮಗೆ ಯಾವುದನ್ನು ಕೂಡ ಪ್ರೊಡ್ಯೂಸ್ ಆಗಿಲ್ಲ. 100% ಸರಿ. ಸೊ ಸ್ಟೇಟ್ಮೆಂಟ್ ಎ ಸ್ಟೇಟ್ಮೆಂಟ್ ಎರಡು ಸರಿ ಇದೆ. ಹಾಗಾಗಿ ನೇರವಾಗಿ ಸ್ಟೇಟ್ಮೆಂಟ್ ಬೇಸ್ ಕರೆಕ್ಟ್ ಅಂತ ಹೇಳಬಹುದು. Next, the law of limiting factor was proposed with a particular reference to the photo. Identify the scientist who proposed this law. Most probably we reach the last question of this session. So 2005 ನಲ್ಲಿ ಕೇಳ್ತಾರೆ, ಅಂದ್ರೆ 20 ವರ್ಷದ ಹಿಂದೆ ಈ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆಗೆ ಲಿಮಿಟಿಂಗ್ ಫ್ಯಾಕ್ಟರ್ಗೆ ಸಂಬಂಧಪಟ್ಟಂಗೆ ಯಾರು ವರ್ಕ್ ಮಾಡಿದ್ದಾರೆ ಅಂತ ನೋಡಿದ್ರೆ ನೀವು ಹೇಳ್ಬೋದು ಬ್ಲ್ಯಾಕ್ಮನ್ ಅಂತ. ಸೊ ಹಾಗಾಗಿ ಆಪ್ಷನ್ ಸಿ ದಟ್ ಈಸ್ ಬ್ಲ್ಯಾಕ್ಮನ್. ಸೊ ಅವರು ಲಾ ಆಫ್ ಲಿಮಿಟಿಂಗ್ ಫ್ಯಾಕ್ಟರ್ ಕುರಿತಾಗಿ ಕೆಲಸ ಮಾಡಿರುವಂತದ್ದು. ಸೊ ಹಾಗಾಗಿ ಬ್ಲ್ಯಾಕ್ಮನ್ ಅಂತ ಹೇಳ್ಬೋದು. So these are some of the important questions we have discussed in this session. So in coming days, definitely we'll be completing the further upcoming chapters. As we have certain technical issues, we are unable to face the camera. That is, we will try to complete your, what you say, all the chapters, that particularly weightage chapters we will complete definitely.
Thank you for watching and keep supporting us.